ಬಳ್ಳಾರಿಯ ವಿಚಾರಕ್ಕೆ ಬಿಜೆಪಿ ಅವರು ಸಮಾವೇಶ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಯಾಕೆ ಪಾದಯಾತ್ರೆ ಇಲ್ವಾ? ಯಾಕೆ ಯಾರ ನಾಯಕತ್ವದಲ್ಲಿ ಮಾಡಬೇಕು ಅಂತ ತಾನೇ ಇರೋದು ಪಾದಯಾತ್ರ. ನೋಡಿ, ಕಾಂಗ್ರೆಸ್ ಪಾರ್ಟಿನೂ ಪಾದಯಾತ್ರೆಗಳು ಮಾಡಿದ್ದೇವೆ ವಿರೋಧ ಪಕ್ಷದಲ್ಲಿದ್ದಾಗ, ಆದರೆ ಜನರ ಪರವಾಗಿ ಮಾಡಿರೋದು. ಯಾವುದೋ ವೈಯಕ್ತಿಕ ವಿಚಾರಗಳು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡಿಲ್ಲ. ಅದಕ್ಕೆ ನಮಗೆ ಬೆಂಬಲ ಸಿಕ್ಕಿರೋದು. ಮೇಕೆದಾಟು ಪಾದಯಾತ್ರೆ ಇರ್ಬೋದು, ನಮ್ಮ ನಡೆ ಕೃಷ್ಣ ಕಡೆ ಇರ್ಬೋದು, 371 ಜೇಗಿರ್ಬೋದು, ಇವೆಲ್ಲನೂ ಕೂಡ ನಾವು ಮಾಡಿರೋದು ಜನರಿಗೋಸ್ಕರ. ಇವ್ರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಆಮೇಲೆ ನಾಯಕತ್ವದ ಕೊರತೆ ಇದೆ ಅಂದ್ಬಿಟ್ಟು ಎದ್ದು ಕಾಣ್ತಾ ಇದೆ ಇವತ್ತು ಬಿ ಜೆ ಪಿನಲ್ಲಿ. ಬೆಳ್ಳಾರಿಯಿಂದ ಬೆಂಗಳೂರು ತನಕ ಒಂದು ಪಾದಯಾತ್ರೆ ಮಾಡೋಕ್ಕೆ ನಾಯಕತ್ವ ಇಲ್ವಾ? ಅಷ್ಟು ಸಾಮರ್ಥ್ಯ ಇಲ್ವಾ ಇವರಿಗೆ? ಅಥವಾ ಅವರಿಗೆ ಏನು ಬಹಿರಂಗವಾಗಿ ಇವರಿಗೆ ಸಪೋರ್ಟ್, ಬೆಳ್ಳಾರಿ ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಾರ? ಯಾಕಂದರೆ ಎಲ್ಲರ ಮೇಲೂ ಕೇಸ್ ಇದು ನಡೀತಾ ಇದೆ ಅಲ್ಲ, ಕೆಲವರು ಜನ ಬೇಲ್ ಮೇಲೆ ಇದ್ದಾರಲ್ಲ, ಹೆಂಗೆ ಸಮರ್ಥನೆ ಮಾಡೋದು ಪಬ್ಲಿಕ್ನಲ್ಲಿ ಅಂತದ? ಮಾಡಲಿ, ನನಗೂ ಕುತೂಹಲ ಇದೆ ಸ್ವಾಮಿ, ನಿಮಗಿಲ್ವಾ? ಯಾರು ನಾಯಕತ್ವದಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ? ಬೆಳ್ಳಾರಿಯಿಂದ ಏನು ಸ್ಟಾರ್ಟ್ ಮಾಡ್ತಾರೆ, ಬೆಂಗಳೂರು ತನಕ 4 ಜನನ ಬರ್ತಾರೆ ಎಲ್ಲ ನೋಡಬೇಕಲ್ಲ ನಾವು. ವಿರೋಧ ಪಕ್ಷದ ಸಾಮರ್ಥ್ಯ ನಾವು ಇದರಲ್ಲೇ ನೋಡಿಬಿಟ್ಟಿದ್ದೀವಿ. ಅಸೆಂಬ್ಲಿನಲ್ಲಿ ಒಂದು ಅಡ್ಜರ್ನ್ಮೆಂಟ್ ಮೋಷನ್ನು ಅರ್ಧ ದಿನಕ್ಕೆ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ಕರೆಕ್ಟಾಗಿ ಯಾವುದೇ ಒಂದು ಇಶ್ಯೂ ತೊಗೊಂಡ್ರು ಅದು ತಾತ್ವಿಕ ಏನೋ ರೀಸನಿಂಗ್ ಕೊಡ್ಲಿಕ್ಕಾಗಲ್ಲ, ಅಂತಿಮಕ್ಕೆ ತೊಗೊಳಕ್ಕಾಗಲ್ಲ. ಏನು ಮಾಡಿ ಬರೇ ಹಿಟ್ ಆ್ಯಂಡ್ ರನ್ನು, ಬರೇ ಮಾತಾಡೋದು. ಈಗ ಬೆಳ್ಳಾರಿ ಪಾದಯಾತ್ರೆ ರೂಟ್ ಮ್ಯಾಪ್ ನೋಡಿದೆ ನಿಮ್ಮ ಟಿ ವಿನಲ್ಲಿ. ಮಾಡಲಿ, ನೋಡೋಣ ಯಾರ ನೇತೃತ್ವದಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ. ಬರೋಷ್ಟರಲ್ಲಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರಾ, ವಿರೋಧ ಪಕ್ಷದ ನಾಯಕರು ಚೇಂಜ್ ಆಗ್ತಾರಾ, ಏನು ಪಾರ್ಟಿನೇ ಉಳಿಯೋಲ್ಲ? ನೋಡೋಣ ಮಾಡ್ತಾರ ಅಂತ ಇಲ್ಲ ಅಂತ ನಾನು ಬರೆದು ಕೊಡ್ತೀನಿ, ನನಗೇನೋ ಅನುಮಾನ. ನೋಡಿ ಅಪ್ಪ, ಮತ್ತೆ ಇದು ಬೇರೆ ಥರ ಉಲ್ಲೇಖಿಸಬೇಡಿ. BMRCL-ನಲ್ಲಿ 1-2 ವರ್ಷದಿಂದ 25 ಜನರಿಗೆ ಏನೋ ರೆಕ್ರೂಟ್ಮೆಂಟಲ್ಲಿ ಸ್ವಲ್ಪ ಅನ್ಯಾಯ ಆಗಿದೆ ರೈಲ್ವೆ ಅವ್ರ ಕಡೆಯಿಂದ. ಸೊ ಅದನ್ನು ಸರಿಪಡಿಸ್ಲಿಕ್ಕಂತ ಪಾಪ ಅವರಿಗೆಲ್ಲರಿಗೂ ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ಭೇಟಿ ಕರ್ಕೊಂಡು ಬಂದಿದ್ದೆ. ಹುಡುಗರು ಇಲ್ಲೇ ಇದ್ದಾರೆ, ಅವ್ರ ಹತ್ರನೂ ಮಾತಾಡಿಸ್ಬಿಡಿ. ಮತ್ತೆ ಇಲ್ಲಿದ್ರೆ ಮತ್ತೆ ನೀವು ಯಾವುದೋ ಒಂದು ನಮಗೆ ಬೇರೆ ಸ್ವರೂಪ ಕೊಟ್ಬಿಡ್ತೀರ ನೀವು. ಬಹಳ ಸ್ಪಷ್ಟವಾಗಿ ಖರ್ಗೆ ಅವರು ಇದನ್ನ ಹೇಳಿದ್ದಾರೆ, ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ. ಅದು ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ. ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. When the time is right, when they deem it fit, they will call both the leaders. Sir, 1,500 ಕೊಟ್ರೆ ಆಧಾರ್ ಕಾರ್ಡ್ ದೊರೀತಾ ಇದೆ ಬಾಂಗ್ಲಾದೇಶ. ಯಾವುದು? 1,500 ಕೊಟ್ರೆ ಆಧಾರ್ ಕಾರ್ಡ್ ದೊರೀತಾ ಇದೆ. ಬಾಂಗ್ಲಾದೇಶ ಅವ್ರು ಇಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಫಸ್ಟ್ ಅದೇಳಿ? ಅದೇ ಈಗ ಗಡಿ ಕಾಯೋದು ಪರಮೇಶ್ವರ್ ಸಾಹೇಬ್ರ ಕೆಲಸ ಏನ್ರಿ? ಅಮಿತ್ ಶಾ ಅವ್ರು ಏನು ಕಡಲೆಕಾಯಿ ತಿಂತಾ ಇದ್ದಾರೆ? ಹೆಂಗೆ ಬರ್ತಾರೆ ಬಾಂಗ್ಲಾದೇಶ ಅವ್ರದ್ದು? ಎಲ್ಲ BJP ರೂಲ್ಡ್ ಸ್ಟೇಟ್ಸ್ನ ದಾಟ್ಬಿಟ್ಟು ಕರ್ನಾಟಕಕ್ಕೆ. ಆಮೇಲೆ ನಿಮ್ಗೆ ನೆನಪಿದ್ರೆ ಮಹದೇವಪುರದಲ್ಲಿ ಯಾವುದೋ ಒಂದು ಜನಜಾಗೃತಿ ಅಭಿಯಾನ ಅಂದ್ಬಿಟ್ಟು BJP ಶಾಸಕರು ಮಾಡಿದ್ರು. ಅವಾಗ ಮಾಜಿ ಶಾಸಕರು BJP ಬಾಂಗ್ಲಾದೇಶ ಅವರು ಆಧಾರ್ ಕಾರ್ಡ್ ಪಡೆದ್ಬಿಟ್ಟು ಮಹದೇವಪುರದಲ್ಲಿ ವೋಟಿಂಗ್ BJP ಪರವಾಗಿ ಮಾಡಿದಾರೆ ಅಂದ್ಬಿಟ್ಟು ನ್ಯಾಷನಲ್ TV-ನಲ್ಲಿ ಬಂದಿದೆ ಅಲ್ಲ. ಇದು ಪ್ರಶ್ನೆ ನೀವು BJP ಶಾಸಕರಿಗೆ BJP ಅವ್ರಿಗೆ ಕೇಳಬೇಕು, ನಮಗಲ್ಲ. ಥ್ಯಾಂಕ್ ಯು.